ಮುಸ್ಲಿಂ ಪರ್ಸನಲ್ ಲಾ ಬಗ್ಗೆ ನಾವೆಷ್ಟು ಅರಿತಿದ್ದೇವೆ? ಮುಸ್ಲಿಂ ಪರ್ಸನಲ್ ಲಾ ಬಗ್ಗೆ ಅಸಡ್ಡೆ ತೋರಿದರೆ ಆಗಬಹುದಾದ ಅನಾಹುತಗಳೇನು? ಬನ್ನಿ ಸಹೋದರರೇ, ಮುಸ್ಲಿಂ ಪರ್ಸನಲ್ ಲಾ ಜಾಗೃತಿ ಅಭಿಯಾನ ಏಪ್ರಿಲ್ 23ರಿಂದ ಮೇ 7ರವರೆಗೆ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ. ಮುಸ್ಲಿಂ ಪರ್ಸನಲ್ ಲಾದ ಬಗ್ಗೆ ದೇಶದಾದ್ಯಂತ ದೊಡ್ಡ ಮಟ್ಟದ ಚರ್ಚೆಗಳು, ಗೊಂದಲಗಳು, ಅಪಪ್ರಚಾರಗಳು ವ್ಯಾಪಕವಾಗಿ ನಡೀತಾ ಇದೆ. ಮುಸ್ಲಿಂ ಪರ್ಸನಲ್ ಲಾ ಅಂದರೇನು? ಯಾಕೆ ಮುಸ್ಲಿಂ ಸಮುದಾಯ ಮುಸ್ಲಿಂ ಪರ್ಸನಲ್ ಲಾ ಉಳಿಬೇಕು ಅಂತ ಬಯಸ್ತಾರೆ ಎಂಬುದರ ಬಗ್ಗೆ ವಸ್ತುನಿಷ್ಠವಾದ ಚರ್ಚೆಗಳು ನಡೆಯಬೇಕಾದದ್ದು ಅತಿದೊಡ್ಡ ಅನಿವಾರ್ಯತೆಯಾಗಿದೆ. ಇಸ್ಲಾಂ ಧರ್ಮ ಮಾನವ ಕುಲಕ್ಕೆ ಸೃಷ್ಟಿಕರ್ತನಾದ ದೇವನ ಅತಿದೊಡ್ಡ ಅನುಗ್ರಹವಾಗಿದೆ, ಆತನ ಔದಾರ್ಯವಾಗಿದೆ, ಆತನ ಕರುಣೆಯಾಗಿದೆ. ಇಸ್ಲಾಮಿನ ನಿಯಮಗಳು, ಇಸ್ಲಾಮಿನ ತತ್ವ ಸಂಹಿತೆಗಳು, ಇಸ್ಲಾಮಿನ ಕಾನೂನುಗಳು, ಇಸ್ಲಾಮಿನ ವಿಧಿವಿಧಾನಗಳು ಇವೆಲ್ಲವೂ ಮಾನವನ ಒಳಿತನ್ನು ಬಯಸ್ತದೆ. ಪುರುಷ ಮತ್ತು ಮಹಿಳೆ ಎಂಬ ಯಾವ ವ್ಯತ್ಯಾಸವೂ ಇಲ್ಲದೆ, ಯಾವುದೇ ವಿವೇಚನೆ ಇಲ್ಲದೆ ಸಮಸ್ತ ಮಾನವ ಕುಲದ ಒಳಿತನ್ನು ಬಯಸುತ್ತವೆ ಇಸ್ಲಾಮಿನ ಎಲ್ಲ ನಿಯಮಗಳು, ಎಲ್ಲ ಕಾನೂನುಗಳು, ಎಲ್ಲ ತತ್ವ ಸಂಹಿತೆಗಳು. ಆದ್ದರಿಂದಲೇ ಅದು ಮಾನವ ಕುಲಕ್ಕೆ ಅತಿ ದೊಡ್ಡ ಕರುಣೆಯಾಗಿದೆ, ದೇವನ ಅತ್ಯಂತ ದೊಡ್ಡ ಅನುಗ್ರಹವಾಗಿದೆ. ಇಸ್ಲಾಂ ಮಾನವನ ಬದುಕಿಗೆ ಸಮಗ್ರವಾದ ಮಾರ್ಗದರ್ಶನ ಮಾಡುತ್ತದೆ. ಬದುಕಿನ ಎಲ್ಲ ಕ್ಷೇತ್ರಗಳಿಗೆ ಬೇಕಾದ ನಿಯಮಗಳು, ಬದುಕಿನ ಸಮಗ್ರ ಕ್ಷೇತ್ರಗಳಿಗೆ ಬೇಕಾದ ಮಾರ್ಗದರ್ಶನ ಇಸ್ಲಾಂ ಕೊಡುತ್ತದೆ. ಇಸ್ಲಾಂ ಮಾಡುವ ಮಾರ್ಗದರ್ಶನಗಳ ಪೈಕಿ ಅತ್ಯಂತ ಪ್ರಮುಖವಾದ ಮಾರ್ಗದರ್ಶನ ಕೌಟುಂಬಿಕ ಕಾನೂನುಗಳಾಗಿವೆ. ಅದು ಪರ್ಸನಲ್ ಲಾ ಎಂಬ ಹೆಸರಲ್ಲಿ ಗುರುತಿಸಲ್ಪಡುತ್ತದೆ ನಮ್ಮ ದೇಶದಲ್ಲಿ. ಮದುವೆ ಅಂದರೆ ನಿಕಾಹ್, ತಲಾಖ್ ಅಥವಾ ಡೈವೋರ್ಸ್, ಖುಲಾ, ವಾರಿಸು ಸೊತ್ತುಗಳ ವಿಂಗಡಣೆ, ಈ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮುಸ್ಲಿಂ ಸಮುದಾಯಕ್ಕೆ ಪರ್ಸನಲ್ ಲಾವನ್ನು ಅನುಸರಿಸುವಂತಹ ಸ್ವಾತಂತ್ರ್ಯ ಈ ದೇಶದಲ್ಲಿ ನೀಡಲ್ಪಟ್ಟಿದೆ. 1937ರಲ್ಲೇ ಬ್ರಿಟಿಷ್ ಆಧಿಪತ್ಯದ ಸಂದರ್ಭದಲ್ಲೇ ಶರಿಯಾ ಅಪ್ಲಿಕೇಶನ್ ಆ್ಯಕ್ಟ್ ಜಾರಿ ಮಾಡಲಾಯಿತು. ಹಾಗೆ ಮುಸ್ಲಿಮರ ಪರ್ಸನಲ್ ಲಾದಂತೆ ಬದುಕುವಂತಹ ಸ್ವಾತಂತ್ರ್ಯವನ್ನು ಅವರಿಗೆ ನೀಡಲಾಯಿತು. ಸ್ವತಂತ್ರೋತ್ತರ ಭಾರತದಲ್ಲಿ ನಮ್ಮ ಸಂವಿಧಾನ ಅದರ ಆರ್ಟಿಕಲ್ 12ರಿಂದ 35 ತನಕ ಫಂಡಮೆಂಟಲ್ ರೈಟ್ಸ್ ಅನ್ನು ವಿವರಿಸ್ತದೆ. ಆ ಫಂಡಮೆಂಟಲ್ ರೈಟ್ಸ್ಗಳ ಪೈಕಿ ಆರ್ಟಿಕಲ್ 25ರಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ವಾಗ್ದಾನ ಮಾಡಲಾಗಿದೆ. ಯಾವುದೇ ಧರ್ಮದಲ್ಲಿ ವಿಶ್ವಾಸವಿರಿಸಲು, ಯಾವುದೇ ಧರ್ಮವನ್ನು ಆಚರಿಸಲು ಮತ್ತು ಯಾವುದೇ ಧರ್ಮವನ್ನು ಪ್ರಚಾರ ಮಾಡುವಂತಹ ಸ್ವಾತಂತ್ರ್ಯವನ್ನು ಫಂಡಮೆಂಟಲ್ ರೈಟ್ಸ್ನಲ್ಲಿ ಈ ದೇಶದ ಸಂವಿಧಾನ ಈ ದೇಶದ ಎಲ್ಲ ನಾಗರಿಕರಿಗೆ ನೀಡಿದೆ. ಅದರ ಆಧಾರದಲ್ಲೇ ಮುಸ್ಲಿಂ ಸಮುದಾಯಕ್ಕೆ ಪರ್ಸನಲ್ ಲಾವನ್ನು ಪಾಲಿಸುವ ಸ್ವಾತಂತ್ರ್ಯವನ್ನು ಈ ದೇಶದಲ್ಲಿ ನೀಡಲಾಗಿದೆ. ಆದರೆ ನಮ್ಮ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಮಾರ್ಗ ನಿರ್ದೇಶಕ ತತ್ವಗಳು, ಅದು ಆರ್ಟಿಕಲ್ 36ರಿಂದ 51 ತನಕ ಇರುವಂತಹ ಅನುಚ್ಛೇದಗಳು. ಅಲ್ಲಿ ಆರ್ಟಿಕಲ್ 44ರಲ್ಲಿ ಸಮಾನ ನಾಗರಿಕ ಕಾನೂನನ್ನು ಜಾರಿ ಮಾಡಲು ಪ್ರಯತ್ನಿಸಬೇಕು ಎಂಬ ಮಾತನ್ನು ಉಲ್ಲೇಖಿಸಲಾಗಿದೆ. ಆದರೆ ಫಂಡಮೆಂಟಲ್ ರೈಟ್ಸ್ನಲ್ಲಿ ಕೊಡಲಾದ ಧಾರ್ಮಿಕ ಸ್ವಾತಂತ್ರ್ಯದ ಸಂರಕ್ಷಣೆ ಯಾವುದೇ ಒಂದು ಸರ್ಕಾರದ ಅತ್ಯಂತ ದೊಡ್ಡ ಹೊಣೆಗಾರಿಕೆಯಾಗಿದೆ, ಜವಾಬ್ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ಮುಸ್ಲಿಂ ಪರ್ಸನಲ್ ಲಾ ಖಂಡಿತವಾಗಿಯೂ ಸಂರಕ್ಷಿಸಲ್ಪಡಬೇಕಾಗಿದೆ. ಇನ್ನು ಮುಸ್ಲಿಂ ಪರ್ಸನಲ್ ಲಾದ ಬಗ್ಗೆ ಈ ದೇಶದಲ್ಲಿ ಆರೋಪಗಳಿವೆ. ಅದು ಸ್ತ್ರೀಯರೊಂದಿಗೆ
ಅನ್ಯಾಯ ಮಾಡುತ್ತದೆ, ಅದು ಸ್ತ್ರೀಯರ ಶೋಷಣೆ ಮಾಡುತ್ತದೆ, ಅದರಿಂದಾಗಿ ಮಹಿಳೆಯರಿಗೆ ಧಾರಾಳ ಅನ್ಯಾಯ ಆಗ್ತಾ ಇದೆ ಎಂಬ ಆರೋಪಗಳು ಈ ದೇಶದಲ್ಲಿದೆ. ಅದರ ಜೊತೆಗೆ ಈ ದೇಶದಲ್ಲಿ ಎಲ್ಲರಿಗೂ ಸಮಾನವಾದ ಕಾನೂನು ಜಾರಿ ಮಾಡುವುದರಿಂದ ಒಂದು ರಾಷ್ಟ್ರೀಯ ಏಕತೆಯನ್ನು ಸಾಧಿಸಲು ಸಾಧ್ಯ ಎಂಬ ಪ್ರಚಾರಗಳು ಇದೆ. ಖಂಡಿತವಾಗಿಯೂ ಮುಸ್ಲಿಂ ಪರ್ಸನಲ್ಲಾದ ಎಲ್ಲ ತತ್ವ ಸಂಹಿತೆಗಳು, ಮುಸ್ಲಿಂ ಪರ್ಸನಲ್ಲಾದ ಯಾವುದೆಲ್ಲ ನಿಯಮಗಳಿವೆ, ಅದು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ. ಅದೆಲ್ಲರಿಗೂ ಒಳಿತು ಮಾತ್ರವಾಗಿದೆ. ಅದು ಮಹಿಳೆಯರಿಗೂ ಪುರುಷರಿಗೂ ಒಳಿತನ್ನು ಮಾತ್ರ ಅದು ಕೊಡುತ್ತದೆ. ಅದರ ಬಗ್ಗೆ ವಸ್ತುನಿಷ್ಠವಾದ ಅಧ್ಯಯನ ನಡೆಸಿದರೆ ಈ ಸತ್ಯವನ್ನು ಯಾರಿಗೂ ಕಂಡುಕೊಳ್ಳಬಹುದಾಗಿದೆ. ಎರಡನೇದಾಗಿ, ಈ ದೇಶದಲ್ಲಿ ಎಲ್ಲರಿಗೂ ಸಮಾನವಾದ ಕಾನೂನು ತರುವುದು ಅಪ್ರಾಯೋಗಿಕವಾದದ್ದು. ಎಲ್ಲರೂ ಒಂದೇ ಭಾಷೆ ಮಾತಾಡುವುದು, ಎಲ್ಲರೂ ಒಂದೇ ರೀತಿಯ ಡ್ರೆಸ್ ಧರಿಸುವುದು, ಎಲ್ಲರೂ ಒಂದೇ ರೀತಿಯ ಆಹಾರ ತಿನ್ನುವುದು, ಎಲ್ಲರೂ ಒಂದೇ ರೀತಿಯಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡುವುದು, ಅದು ಅಪ್ರಾಯೋಗಿಕವಾದ ಚಿಂತನೆ. ವೈವಿಧ್ಯತೆಯನ್ನು ಉಳಿಸಿಕೊಂಡ ರಾಷ್ಟ್ರೀಯ ಏಕತೆಯನ್ನು ಸಾಧಿಸಬೇಕಾಗಿದೆ. ಆದ್ದರಿಂದಲೇ ಮುಸ್ಲಿಂ ಪರ್ಸನಲ್ಲಾದ ವಿಷಯದಲ್ಲಿ ಮುಸ್ಲಿಂ ಸಮುದಾಯ ಯಾವುದೇ ರೀತಿಯ ರಾಜಿಗೆ ಸಿದ್ಧರಿಲ್ಲ. ಯಾಕೆಂದರೆ ಇದು ಗೋಮಾಂಸ ತಿನ್ನಬೇಕೋ ತಿನ್ನಬೇಡವೋ ಎಂಬ ವಿಷಯದಂತೆ ಅಲ್ಲ. ಗೋಮಾಂಸ ತಿನ್ನಬೇಕೋ ತಿನ್ನಬೇಡವೋ ಎಂಬುದು ವಿಶ್ವಾಸಕ್ಕೆ ಸಂಬಂಧಪಟ್ಟ, ಆದರ್ಶಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ಆದರೆ ಯಾವ ರೀತಿಯಲ್ಲಿ ನಿಕಾಹ್ ಆಗಬೇಕು, ಯಾವ ರೀತಿ ಅಗತ್ಯ ಬಂದರೆ ತಲಾಖ್ ಆಗಬೇಕು, ಯಾವ ರೀತಿಯಲ್ಲಿ ವಾರಿಸು ಸ್ವತ್ತು ವಿಭಜನೆ ಆಗಬೇಕು, ಇದೆಲ್ಲದರಲ್ಲೂ ಶರೀಯತ್ತಿನ ನಿಯಮವನ್ನು ಪಾಲಿಸುವುದು ಮುಸ್ಲಿಂ ಸಮುದಾಯಕ್ಕೆ ಕಡ್ಡಾಯವಾಗಿದೆ. ಅದವರ ಧರ್ಮ ವಿಶ್ವಾಸದ ಭಾಗವಾಗಿದೆ. ಆದ್ದರಿಂದಲೇ ಮುಸ್ಲಿಂ ಪರ್ಸನಲ್ಲ ಈ ದೇಶದಲ್ಲಿ ಸಂರಕ್ಷಿಸಲ್ಪಡಬೇಕಾಗಿದೆ. ಅದರ ಸಂರಕ್ಷಣೆಗಾಗಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಖಂಡಿತವಾಗಿಯೂ ಮಾಡಲೇಬೇಕಾಗಿದೆ. ಈ ನಿಟ್ಟಿನಲ್ಲಿ ಜಮಾಯತೆ ಇಸ್ಲಾಮಿ ಮುಸ್ಲಿಂ ಪರ್ಸನಲ್ಲ ಜಾಗೃತಿ ಅಭಿಯಾನವನ್ನು ಈ ದೇಶದಾದ್ಯಂತ ನಡೆಸ್ತಾ ಇದೆ. ಮುಸ್ಲಿಂ ಪರ್ಸನಲ್ಲಾದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು, ಗೊಂದಲಗಳನ್ನು ನಿವಾರಿಸುವಂತಹ ಒಂದು ದೊಡ್ಡ ಪ್ರಯತ್ನದ ಭಾಗವಾಗಿದೆ ಈ ಆಂದೋಲನ. ವ ಆಖಿರು ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.